ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರತೀಕ್ಷಾ ಪೂಜಾರಿ. ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಒಂದೆರಡು ವ್ಲಾಗ್ ಅಪ್ಲೋಡ್ ಮಾಡಿ ಲಾಂಗ್ ಗ್ಯಾಪ್ ತೊಗೊತಿದ್ದಾಳಲ್ಲ ಅಂತ. ಹೌದು, ಅಲ್ಲಿ ಇಲ್ಲಿ ಬ್ಯುಸಿ ಇರೋ ಕಾರಣ ಲಾಂಗ್ ಗ್ಯಾಪ್ ತಗೊಂಡೆ. ಆದರೆ ಇವತ್ತೊಂದು ಒಳ್ಳೆ ವ್ಲಾಗ್ ಜೊತೆ ವಾಪಸ್ ಬಂದಿದ್ದೀನಿ. ಎಸ್, ಆಲ್ರೆಡಿ ನೀವೆಲ್ಲ ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ನಾನು ಹೋಗ್ತಿರುವಂಥ ಪ್ಲೇಸ್ ಬಂದುಬಿಟ್ಟು ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರಸ್. ಇದು ಲೊಕೇಟ್ ಆಗಿರೋದು ನಮ್ಮ ಬೆಂಗಳೂರಿನ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಹಾಗೆ 35 ಕಿಲೋಮೀಟರ್ಸ್ ಅವೇ ಫ್ರಮ್ ದಿ ಬ್ಯಾಂಗ್ಳೂರ್ ಸಿಟಿ ಆ್ಯಂಡ್ ಆಲ್ಸೋ 80 ಕಿಲೋಮೀಟರ್ಸ್ ಅವೇ ಫ್ರಮ್ ದಿ ಮೈಸೂರು ಸಿಟಿ. ಇವಾಗ ನೀವೆಲ್ಲ ಥಿಂಕ್ ಮಾಡ್ತಿರ್ಬೋದು, ಇಲ್ಲಿ ಹೋದರೆ ಏನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಬನ್ನಿ ನಾನು ಹೇಳ್ತೀನಿ. ಫಸ್ಟ್ ಒನ್ ಟೈಟಾನಿಕ್, ದಿ ಲಾಸ್ಟ್ ವರ್ಲ್ಡ್, ಡೈನೋಸರ್ ವರ್ಲ್ಡ್, ಜುಬ್ಲಿ ಥಿಯೇಟರ್, ಟ್ವೈಲೈಟ್ ಡ್ರೀಮ್ಸ್ ಆ್ಯಂಡ್ ಆಲ್ಸೋ ವೇರಿಯಸ್ ವಾಟರ್ ಗೇಮ್ಸ್. ಸೊ ಇನ್ಯಾಕೆ ಥರ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಬನ್ನಿ ನನ್ನ ಜೊತೆ. ಇವಾಗ ನೀವೆಲ್ಲ ಆ್ಯಕ್ಚುಲಿ ಯೋಚನೆ ಮಾಡ್ತಿರ್ಬೋದು, ಏನಪ್ಪ ಜಾಲಿವುಡ್ ತೋರಿಸ್ತೀನಿ ಅಂತ ಹೇಳಿ ವಿಧಾನಸೌಧನ ತೋರಿಸ್ತಿದ್ದಾಳಲ್ಲ ಅಂತ. ಇಲ್ಲ, ಹೀಗೆ ಹೋಗ್ತಾ ದಾರಿಯಲ್ಲಿ ವಿಧಾನಸೌಧನ ನೋಡಿದೆ, ಹಾಗೆ ಒಂದು ಚಿಕ್ಕ ಕ್ಲಿಮ್ಸ್ ತೊಗೊಂಡಿದ್ದೀನಿ, ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಫೈನಲಿ ನಾವು ರೀಚ್ ಆದ್ವಿ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರಸ್. ಎಲ್ಲರೂ ಹೇಳ್ತಾರಲ್ಲ, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ. ನನಗೂ ಹಾಗೆ ಹೊರಗಡೆಯಿಂದ ನೋಡಿದಾಗ ತುಂಬಾ ಖುಷಿ ಆಯಿತು. ನೀವು ನೋಡಿ ಹೊರಗಡೆಯಿಂದ ಹೇಗೆ ಕಾಣಿಸ್ತಿದೆ ಅಂತ. ವಾವ್, ಎಷ್ಟು ಬ್ಯೂಟಿಫುಲ್ ಅಲ್ವಾ? ಹೀಗೆ ಈ ವ್ಯೂನ ನೋಡಿಕೊಂಡು ಒಳಗಡೆ ಹೋಗೋಣ ಅಂತ ಹೋದಾಗ ನಾನು ನೋಡಿರೋದು ಒಂದು 3 ಮುದ್ದಾದ ಗೊಂಬೆಗಳನ್ನು. ಸೊ ಗೊಂಬೆಗಳನ್ನು ನೋಡಿದಾಗ ಯಾವುದೇ ಹೆಣ್ಮಕ್ಳಾಗಲಿ ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ನಾನು ಅದೇ ಹೋಗಿಬಿಟ್ಟು ಒಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅವ್ರ ಜೊತೆ ಹೋಗಿ ಒಂದೆರಡು ಫೋಟೋ ತೆಗೆಸ್ಕೊಂಡೆ. ಅದನ್ನು ಹಾಕಿದ್ದೀನಿ ನೋಡಿ. ಹೀಗೆ ಸ್ಟ್ಯಾಚುಗಳನ್ನು ನೋಡ್ತಾ ಹೋಗ್ತಿರ್ಬೇಕಾದ್ರೆ ಸ್ಟ್ಯಾಚುಗಳ ಮಧ್ಯೆ ಒಬ್ಬರು ವ್ಯಕ್ತಿ ನಿಂತಿದ್ದರು. ನನಗೆ ನಿಜವಾಗ್ಲೂ ಅವ್ರ ವ್ಯಕ್ತಿ ಅಂತ ಗೊತ್ತಿದ್ದಿರಲಿಲ್ಲ. ನಾನು ಅವ್ರನ್ನ ಸ್ಟ್ಯಾಚು ಅಂತ ಅಂದ್ಕೊಂಡಿದ್ದೆ. ವೆನ್ ಅವ್ರು ಮೂವ್ ಆದಾಗಲೇ ನಂಗೆ ಗೊತ್ತು ಅವರು ಸ್ಟ್ಯಾಚು ಅಲ್ಲ, ವ್ಯಕ್ತಿ ಅಂತ. ನಾನಂತೂ ತುಂಬ ಭಯಪಟ್ಟೆ. ನೋಡಿದ್ರಲ್ಲ ನೀವೇ ನಾನೆಷ್ಟು ಭಯ ಪಟ್ಬಿಟ್ಟೆ ಅಂತ. ಬಟ್ ಇಟ್ಸ್ ಓಕೆ, ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ನನಗೆ ಪರ್ಸ್ನಲಿ ಈ ಪ್ಲೇಸ್ ಬಂದುಬಿಟ್ಟು ತುಂಬಾ ಇಷ್ಟ ಆಯಿತು. ಏಕೆಂದರೆ ನಮ್ಮ ಹಳೆ ಕಾಲನ ರೆಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸ್ಟ್ಯಾಚುಗಳಾಗಿರಲಿ, ಮಡಿಕೆಗಳಾಗಿರಲಿ, ಮಡಿಕೆಗಳಿಗೆ ಕಲರ್ ಕೊಟ್ಟಿರೋದಾಗಿರಲಿ, ತುಂಬಾ ಚೆನ್ನಾಗಿತ್ತು.
ಇದೆಲ್ಲ ಆ್ಯಕ್ಟಿವಿಟೀಸ್ ಗೇಮ್ನ ಮುಗಿಸ್ಕೊಂಡು ನಾವು ಹೋಗಿರೋದು ಡೈನೋಸರ್ ವರ್ಲ್ಡ್ಗೆ. ಅದೂ ತುಂಬ ಚೆನ್ನಾಗಿತ್ತು. ಡೈನೋಸರ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ನಾವು ಹೋಗಿರೋದು ಸ್ವಲ್ಪ ಚಿಲ್ ಆಗಿ ಗೇಮ್ ಆಡೋಣ ಅಂತ. ಸೊ ಇವಾಗ ನೀವು ನೋಡ್ತಿರುವಂಥ ಗೇಮ್ ನಾನು ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ಮಾತ್ರ ನೋಡಿರೋದು, ಬಟ್ ಇನ್ ರಿಯಲ್ ಇಟ್ಸ್ ಟೂ ಗುಡ್. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಎಲ್ಲ ಗೇಮನ್ನು ನೋಡಿಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡಿದ್ವಿ. ಇಲ್ಲಂತೂ ತುಂಬ ವೆರೈಟೀಸ್ ಗೇಮ್ ಇತ್ತು. ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರಸಲ್ಲಿ ಲಾಸ್ಟಾಗಿ ನಾವು ಆಡಿರುವಂಥ ಗೇಮ್ ವಾಟರ್ ಗೇಮ್. ಎಲ್ಲ ಥರದ ವಾಟರ್ ಗೇಮ್ಸನ್ನು ಆಡಿ ಎಂಜಾಯ್ ಮಾಡಿದ್ವಿ. ಹಾಗೆ ಇಲ್ಲಿ ವೇವ್ ಪೂಲ್ ಕೂಡ ಇದೆ, ಬಟ್ ನಾವು ಹೋಗಿರೋ ದಿನ ಅದು ಅಂಡರ್ ಮೇಂಟೆನೆನ್ಸ್ ಆಗಿತ್ತು. ಜಾಲಿವುಡ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೀಗೆ ಬರ್ತಾ ದಾರಿಲಿ ಚಿಕ್ಕ ಪುಟ್ಟ ಗ್ಲಿಮ್ಸ್ನ ತಗೊಂಡೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಒಂದೊಳ್ಳೆ KFC ಜೊತೆ ಈ ವ್ಲಾಗನ್ನು ಎಂಡ್ ಮಾಡಿದೆ. ಸೊ ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡುವಂಥ ಟೈಮ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಪ್ರತೀಕ್ಷಾ ಪೂಜಾರಿ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.